ಪ್ರೀತಿಗಾಗಿ ಕಳೆದುಕೊಂಡ ಸ್ನೇಹ ಹಾಗೂ ಸ್ನೇಹಕ್ಕಾಗಿ ಕಳೆದುಕೊಂಡ ಪ್ರೀತಿ, ಇವೆರಡೂ ಜೀವನ ಇಡೀ ನಮ್ಮನ್ನ ಕಾಡುತ್ತಂತೆ. ಈ ಲವ್ ಅನ್ನೋದು ತುಂಬಾ ಕಾಂಪ್ಲೆಕ್ಸ್. ಒಂಥರ ಈ ಈರುಳ್ಳಿ ಕಟ್ ಮಾಡ್ದಂಗೆ. ಕಟ್ ಮಾಡೋವಾಗ ಈರುಳ್ಳಿ ಕಡೆ ನೋಡಿದ್ರೆ ಕಣ್ಣುರಿ ಬರುತ್ತೆ, ಬೇರೆ ಕಡೆ ನೋಡ್ಕೊಂಡು ಕಟ್ ಮಾಡಿದ್ರೆ ಕೈ ಕುಯ್ದೋಗುತ್ತೆ. ನೀವೇನೇ ಮಾಡಿ ಕಣ್ಣೀರಂತೂ ಫಿಕ್ಸು. ಅದರಲ್ಲೂ ಈ ಒನ್ ಸೈಡೆಡ್ ಲವ್ ಅಂದ್ರೆ ಮುಗ್ದೇ ಹೋಯ್ತು. ಈ ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡಂಗೆ, ಅತ್ಲಾಗ ನುಂಗಕ್ಕೂ ಆಗಲ್ಲ, ಇತ್ಲಾಗ ಉಗಿಯಕ್ಕೂ ಆಗಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅನ್ಕೊಂಡ್ರ, ಇವನು ಮನೋಜ್, ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ರೂಮ್ಮೇಟು ಹೌದು. ಇವಳು ಪ್ರಿಯಾ. ನಮ್ಮ 3 ಜನದ್ದು ಒಂದು ಸಣ್ಣ ಫ್ರೆಂಡ್ ಗ್ರೂಪ್. ಆ್ಯಕ್ಚುಲಿ ಮನೋಜ್ ಮತ್ತು ಪ್ರಿಯಾ ಚೈಲ್ಡ್ಹುಡ್ ಫ್ರೆಂಡ್ಸು. ನನಗೆ ಕಾಲೇಜಲ್ಲಿ ಪರಿಚಯ ಆದರು. ಈ ಮನೋಜ್ಗೆ ಪ್ರಿಯಾನ್ ಕಂಡ್ರೆ ತುಂಬ ವರ್ಷದಿಂದ ಇಷ್ಟ, ಆದರೆ ಹೇಳ್ಕೊಳಕ್ಕೆ ಹೋಗಿಲ್ಲ. ಇಷ್ಟು ವರ್ಷದ ಫ್ರೆಂಡ್ಶಿಪ್ ಕಳ್ಕೊಳ್ತೀನಿ ಅನ್ನೋ ಭಯ. ಹಂಗೆ ಇವನಿಗೊಂದು ಕಾಯಿಲೆ ಇದೆ, ನ್ಯೂರೋಲಾಜಿಕ್ ಸಿಂಕಪಿ ಅಂತ. ಹೆಸರು ಕೇಳಿ ತುಂಬಾ ದೊಡ್ಡ ಕಾಯಿಲೆ ಅಂತ ಏನಿಲ್ಲ. ಯಾವಾಗೆಲ್ಲ ಅವನಿಗೆ ತುಂಬಾ ಖುಷಿ ಆಗುತ್ತೋ ಅಥವಾ ತುಂಬಾ ಬೇಜಾರಾಗುತ್ತೋ ಇಲ್ಲ ತುಂಬಾ ಸಿಟ್ಟು ಬರುತ್ತೋ ಅವಾಗೆಲ್ಲ ಮೂರ್ಛೆ ತಪ್ಪಿ ಬೀಳ್ತಾನೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಪ್ರಜ್ಞೆ ಬರುತ್ತೆ. ಅದಕ್ಕೆ ಪ್ರತಿ ಶನಿವಾರ ನಾವು 3 ಜನ ಈ ದೇವಸ್ಥಾನಕ್ಕೆ ಬರ್ತೀವಿ. ಇವನು 108 ರೌಂಡ್ ಸುತ್ತ ಬರ್ತಾನೆ. ನಾನು ಪ್ರಿಯಾ ಇಲ್ಲಿ ಕುತ್ಕೊಂಡು ಹರಟೆ ಹೊಡಿತೀವಿ. ದರ್ಶನ್, ಏನೋ ಫುಲ್ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಇನ್ನು 3-4 ತಿಂಗಳು ನಮ್ಮ ಕಾಲೇಜೇ ಮುಗ್ದೋಗುತ್ತೆ. ಆಮೇಲೆ ನೀನೆಲ್ಲೋ, ನಾನೆಲ್ಲೋ, ಅವನೆಲ್ಲೋ. ಹೌದು, ಎಷ್ಟು ಬೇಗ ಈ 4 ವರ್ಷ ಕಳೆದೋಯ್ತಲ್ಲ. ಹೇ, ನಾಳೆ ಮನೋಜ್ದು ಬರ್ಡೇ ತಾನೆ, ಏನಾದರೂ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ? ಹೇ, ಇವತ್ತು 12 ಗಂಟೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ದರ್ಶನ್, ನಿಂಗೆ ಗೊತ್ತು ತಾನೆ ನಮ್ಮ PGಲಿ 10 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಅಂತ. ನೀನೊಬ್ಳು ಮಿಸ್ ಆಗ್ತೀಯ ಅಂತ ನಾವು 4 ವರ್ಷದಿಂದ ಒಂದ್ಸತಿನೂ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ಸತಿನವರು ಬಾರೆ. ನೀನು ಬರ್ತೀಯ ಅಂತ ಎಕ್ಸ್ಪೆಕ್ಟೂ ಮಾಡಿರಲ್ಲ. ಫುಲ್ ಸರ್ಪ್ರೈಸ್ ಆಗ್ತಾನೆ. ಸರಿ, ಬರಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಸೆಲೆಬ್ರೇಟ್ ಮಾಡೋಣ. ಏನು ಡಿಸ್ಕಸ್ ಮಾಡ್ತಿದ್ದೀರೋ? ಏನಿಲ್ಲ ಕಣೋ, ಹೊರಡೋಣ. ಸರಿ. ಪ್ರಿಯಾನೇನೋ? ನಿನ್ನ ಮುಗುಳ್ನಾಗೆ ನೋಡೇ ಗೊತ್ತಾಯ್ತು. ಎಷ್ಟು ದಿನ ಅಂತ ಇರೋ ಪ್ರೀತಿನ ಮುಚ್ಚಿಟ್ಕೊಳ್ತೀಯೋ? ಪ್ರಪೋಸ್ ಮಾಡು, ಏನಾಗಲ್ಲ. ಇಲ್ಲ ಕಣೋ, ಅವಳು ಸಣ್ಣ ವಯಸ್ಸಿಂದ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳಿಗೆ ನನ್ನ ಮೇಲೆ ಆ ಥರ ಫೀಲಿಂಗ್ಸ್ ಇಲ್ಲ. ಸುಮ್ಮನೆ ಪ್ರಪೋಸ್ ಮಾಡಿ ಇರೋ ಫ್ರೆಂಡ್ಶಿಪ್ನ ಯಾಕೆ ಕಳ್ಕೊಳ್ಳೋದು ಹೇಳು? ನಿಂಗೆ ಪ್ರಪೋಸ್ ಮಾಡೋಕ್ಕಾಗಲ್ಲ ಅಂದ್ರೆ ಬಿಡು, ನಿನ್ನ ಬದಲು ನಾ ಮಾತಾಡೋಪಿಸ್ತೀನಿ. ಅಪ್ಪ ಗುರುವೇ, ಹಾಗೇನಾದರೂ ಮಾಡಿಬಿಟ್ಟ್ಯಾ ಮತ್ತೆ? ನೀನು ಏನು ಹೇಳಕ್ಕೆ ಹೋಗ್ಬೇಡ. ಇವಾಗ ಹೇಗಿದ್ದೀವೋ ಹಾಗೆ ಇರೋಣ. ಹಲೋ, ನನ್ನ ಮಾತು ಕೇಳೋ. ನಂಗೆ ನಿದ್ದೆ ಬರ್ತಿದ್ದೇನೋ, ನಾಳೆ ಮಾತಾಡೋಣ. ಇಷ್ಟು ಬೇಗನಾ? ಎಷ್ಟು ದಿನ ಅಂತ ಇರೋ ಪ್ರೀತಿನ ಮುಚ್ಚಿಟ್ಕೊಳ್ತೀವೋ? ಪ್ರಪೋಸ್ ಮಾಡು, ಪ್ರೀತಿನ ಮುಚ್ಚಿಟ್ಕೊಳ್ತೀವೋ? ಪ್ರಪೋಸ್ ಮಾಡೋಕ್ಕಾಗಲ್ಲ ಅಂದ್ರೆ ಬಿಡು, ನಿನ್ನ ಬದಲು ನಾ ಮಾತಾಡೋಕ್ಕಾಗಲ್ಲ ಅಂದ್ರೆ ಬಿಡು. ಪ್ರಿಯಾ, ನಿಂಗೆ ಮನೋಜ್ ಬಗ್ಗೆ ಒಂದು ವಿಷಯ ಹೇಳ್ಬೇಕಿತ್ತು. ಅವನಿನ್ನ ಲವ್ ಮಾಡ್ತಿದ್ದ. ದರ್ಶನ್, ಸುಮ್ಮನೆ ತಮಾಷೆ ಮಾಡಬೇಡ. ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಅವನಿಗೆ ನೀನು ಅಂದ್ರೆ ತುಂಬಾ ಇಷ್ಟ. ನಾನು ನಂಬಲ್ಲ, ಹೋಗೋ. ಅರ್ಥ ಮಾಡ್ಕೋ ಪ್ರಿಯಾ, ಮನೋಜ್ ನಿನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ಸ್ಟಾಪ್ ಇಟ್ ದರ್ಶನ್, ಏನೇನೋ ಹೇಳ್ತಿದ್ಯಾ. ನಾನು ಅವನ್ನ ಬರೀ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೋಡಿದ್ದೀನಿ ಅಷ್ಟೇ. ನಂಗೆ ಅವನ ಮೇಲೆ ಯಾವತ್ತೂ ಆ ಥರ ಫೀಲಿಂಗ್ಸೇ ಬಂದಿಲ್ಲ. ನಂಗೆ ನಂಬೋಕೆ ಆಗ್ತಿಲ್ಲ. ಇನ್ನು ಮುಂದೆ ನಾನು ಅವನ ಜೊತೆ ಹೆಂಗೆ ಫ್ರೆಂಡ್ ಆಗಿರಲಿ? ದರ್ಶನ್, ನಿಂಗೆ ಹೇಳ್ಬೇಡ ಅಂದಿದೆ ತಾನೇ, ಯಾಕೋ ಹೇಳಿದೆ? ಈಗ ಆಗಿರೋಕ್ಕೆ ಇಷ್ಟಪಡಲ್ಲ. ನಾನಿಗೆ ಹೆಲ್ಪ್ ಮಾಡೋಣ ಅಂತ. ನಾನಿಗೆ ಕೇಳಿದ್ನಾ? ಏ ಮನೋಜ್, ಸಮಾಧಾನ ಮಾಡ್ಕೋ. ನಿಂಗೆ ಗೊತ್ತಾಗಲ್ಲ ಪ್ರಿಯಾ. ದರ್ಶನ್, ಯಾಕೋ ಹೀಗೆ ಮಾಡಿದೆ? ಮನೋಜ್, ಸಮಾಧಾನ ಮಾಡ್ಬಿಟ್ಟಿಯ. ಮನೋಜ್, ನನ್ನ ಮಾತು ಕೇಳು. ಮನೋಜ್, ಹ್ಯಾಪಿ ಬರ್ಡೇ ಕಣೋ. ಏನೋ ಇಷ್ಟು ಬೇವ್ರಿದ್ಯಾ? ಕೆಟ್ಟ ಕನ್ಸೇನೋ? ಹೇ, ಪ್ರಿಯಾ ಕಾಲ್ ಮಾಡ್ತಿದ್ದಾಳೆ, ತಗೋ ಮಾತಾಡು. ಹ್ಯಾಪಿ ಬರ್ಡೇ ಮನೋಜ್. ಸಾರಿ ಕಣೋ, ಆಸ್ ಆಲ್ವೇಸ್ ನಾನು ಬರೋಕ್ಕಾಗಿಲ್ಲ. ನಿಂಗೆ ಗೊತ್ತಲ್ವಾ, ನಮ್ಮ PG ಗೇಟ್ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಹೇ, ಪರವಾಗಿಲ್ಲ. ಥ್ಯಾಂಕ್ ಯು ಫಾರ್ ದ ವಿಶಸ್. ಸರಿ, ಹಾಗಾದ್ರೆ ನಾಳೆ ನಮ್ಮ ಮಾಮೂಲಿ ಸ್ಪಾಟಲ್ಲಿ ಮೀಟ್ ಆಗೋಣ. ಹಾಂ ಸರಿ. ಓಕೆ ದೆನ್, ಬಾಯ್, ಗುಡ್ ನೈಟ್. ಬಾಯ್ ದರ್ಶನ್. ಬಾಯ್, ಗುಡ್ ನೈಟ್. ಬಾಯ್. ಬಾಯ್. ಯಾಕೋ ಒಂಥರ ಇದೆಯಾ? ಏನಿಲ್ಲ ಅಲ್ಲೋ, ಒಂದು ಕೆಟ್ಟ ಕನ್ಸು ಬಿತ್ತು. ಬಿಡೋ, ಅಂಥದ್ದೇನೂ ಆಗಿಲ್ಲ. ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿ ಮಲ್ಕೋ. ಸರಿನೋ, ಗುಡ್ ನೈಟ್.
ದರ್ಶನ್ ಯಾಕೋ ಹೀಗೆ ಮಾಡಿದೆ? ಮನೋಜ್ ಸಮಾಧಾನ ಮಾಡ್ಕೊ. ಎಲ್ಲ ಹಾಳ್ ಮನೋಜ್ ನನ್ನ ಮಾಡ್ಬಿಟ್ಯಲ್ಲ. ಮಾತು ಕೇಳು. ಮನೋಜ್, ಹೇ ಮನೋಜ್, ಹೇ ಮನೋಜ್, ಎದ್ದೋಳ ಮನೋಜ್. ಮನೋಜ್ ಎದ್ದೇಳೋ. ಮನೋಜ್ ಮೂರ್ಛೆ ತಪ್ತ. ದರ್ಶನ್, ಇವೆಲ್ಲ ನಿನ್ನಿಂದಾನೇ ಆಗಿದ್ದು. ಎಲ್ಲ ಮುಗ್ದೋಯ್ತು. ಒಂದ್ಸತಿ ನನ್ನ ಮಾತು ಕೇಳಿಸ್ಕೊ ಪ್ರಿಯಾ. ಸಾಕು, ಏನ್ ಹೇಳಕ್ಕೂ ಬರ್ಬೇಡ. ಪ್ರಿಯಾ, ಇನ್ 3-4 ತಿಂಗಳು ಉಳಿದಿರೋದಷ್ಟೇ. ಈಗ ನಮ್ಮ ಫ್ರೆಂಡ್ಶಿಪ್ ಎಂಡ್ ಆಗೋದು ಬೇಡ. ಒಂದ್ಸತಿ ನಾ ಹೇಳೋದು ಕೇಳಿಸ್ಕೊಳೆ. ಸರಿ, ಏನ್ ಹೇಳು. ನಾನೊಂದು ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನೀನು ಕೋಆಪರೇಟ್ ಮಾಡಬೇಕು ಅಷ್ಟೇ. ಟ್ರಸ್ಟ್ ಮೀ, ಎಲ್ಲದೂ ಮೊದಲಿನ ಥರನೇ ಆಗುತ್ತೆ. ಸರಿ ಹೇಳು. ಈಗಿನ್ನು 11:15. ನಾನು ಕರೆಕ್ಟಾಗಿ 12 ಗಂಟೆಗೆ ಅವನ್ನ ಎಪ್ಸಿ ವಿಶ್ ಮಾಡ್ತೀನಿ. ಅದೇ ಟೈಮ್ಗೆ ನೀನು ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡು. ಏನೂ ಆಗೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿ ಮಾತಾಡೋಣ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ನಾನು ನಂಬಿಸ್ತೀನಿ. ಆದ್ರೆ ಈ ಗಾಯ... ಯೋಚನೆ ಮಾಡಬೇಡ, ಅವನಿಗೆ ಗಾಯ ಆಗಿದ್ದು ನೋಡಿಲ್ಲ. ಸರಿ, ಮೊದಲು ಅದನ್ನ ಕ್ಲೀನ್ ಮಾಡಿ ಪ್ಲಾಸ್ಟರ್ ಅಂಟಿಸ್ಕೋ. ನಾನು ಹೊರಡ್ತೀನಿ. ಸರಿ. ನಮ್ಮ ಜೀವನದಲ್ಲಿ ಏನಾದ್ರು ಕೆಟ್ಟ ಘಟನೆ ನಡೆದಾಗ ಎಲ್ರು ಬಂದು ಅಂತಾರೆ, ಆಗಿದ್ದಾಗೋಯ್ತು, ಎಲ್ಲ ಒಂದು ಕೆಟ್ಟ ಕನಸು ಅಂದ್ಕೊಂಡು ಮರ್ತ್ಬಿಡು ಅಂತ. ಹೇಳ್ದ ಸುಲಭನ ಎಲ್ಲ ಮರೆಯೋದು. ಏನೋಪ್ಪ, ನಂಗಂತೂ ಗೊತ್ತಿಲ್ಲ. ಆದರೆ ಮನೋಜ್ ವಿಷಯದಲ್ಲಿ ಅದು ನಿಜ ಆಯಿತು ನೋಡಿ. ಅವನು ಅವನ ಕಾಯಿಲೆಗೆ ಔಷಧಿ ತಗೊಳ್ತಿದ್ದ, ಆದರೆ ಅವನ ಕಾಯಿಲೆನೇ ಅವನಿಗೆ ಔಷಧಿ ಆಗಿದೆ. ಇದೆಲ್ಲರ ಮಧ್ಯೆ ನಂಗೆ ಇನ್ನೊಂದು ಪ್ರಶ್ನೆ ಕಾಡ್ತಿದೆ. ಪ್ರೀತಿನ ಹೇಳ್ಕೊಂಡು ಇರೋ ಗೆಳೆತನನ ಕಳ್ಕೊಳೋದು ಬೆಟರ, ಅಥವಾ ಸ್ನೇಹನ ಉಳಿಸ್ಕೊಂಡು ಇರೋ ಪ್ರೀತಿನ ಮುಚ್ಚಿಟ್ಟು ಇಡೀ ಜೀವನ ಕೊರಗ್ತಾ ಇರೋದು ಬೆಟರ? ನಂಗಂತೂ ಈ ಒನ್ ಸೈಡೆಡ್ ಲವ್ ಅನ್ನೋ ಮಿಸ್ಟ್ರಿಯಾಗೇ ಉಳಿಯುತ್ತೆ. ನೀವೇನಂತೀರಾ? ಹಿರಿಯರು ಬಂದ ತಕ್ಷಣ ಹಂಗಲ್ಲ ಹೇಳಿ ನೀನು ಅಲ್ಲಿಂದ ಹೇಳ್ತಾ ಇರ್ಬೇಕು. ಆಕ್ಷನ್. ದರ್ಶನ್ ಹೇಳ್ಬೇಡ ಅಂದಿದೆ ತಾನೇ, ಯಾಕೆ ಹೇಳ್ದೆ? ಈಗ ಅವ್ರು ನನ್ನ ಜೊತೆ ಫ್ರೆಂಡ್ ಆಗೋಕ್ಕೆ ಇಷ್ಟಪಡಲ್ಲ. ಮಾಡುವ ಮಾಡೋಲ್ಲೇ ಆಯ್ತೀರಾ ಕೂಡ. ಆಕ್ಷನ್. ದರ್ಶನ್ ಹಿಂಗೆ ಹೇಳ್ಬೇಡ ಅಂದಿದೆ ತಾನೇ, ಯಾಕೆ ಹೇಳ್ದೆ? ಯಾಕೆ ಹೇಳ್ದೆ? ನಿಂಗೆ ಹೆಲ್ಪ್ ಮಾಡಿ. ಆಕ್ಷನ್. ನನ್ನ ಮಾತು ಕೇಳೋ. ಕೇಳಲ್ಲ. ಹಿಡ್ಕಣಿಯ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ನನ್ನ ಮಾತು ಕೇಳು ಮನೋಜ್. ಮನೋಜ್ ಕೇಳು. ಮನೋಜ್, ಮನೋಜ್, ಏಯ್ ಮನೋಜ್, ಏಯ್ ಮನೋಜ್. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾನ್ ಮಾಡ್ತಾ ಇದ್ದೆ.